ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಟ್ರಾವೆಲ್ ಮಾಡ್ತಾಯಿದ್ವಿ. ನಮ್ಮ ಫ್ಯಾಮಿಲಿ ಆದರೆ ಲೇಡೀಸೇ, ನಮ್ಮ ಫ್ಯಾಮಿಲಿ ಅತ್ತಿಗೆದಿರು, ಅಣ್ಣ ಮಕ್ಕಳು, ಒಟ್ಟು ಏಳು ಜನ ಬರೀ ಲೇಡೀಸೇ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಏರ್ಪೋರ್ಟ್ಗೆ ಬಂದಿದ್ದೀವಿ. ನಮಗೆ ಇದ್ದಿದ್ದು ಫ್ಲೈಟು 3 ಗಂಟೆ, ಆದರೆ ನಾವು 3 ಗಂಟೆ ಅಂದರೆ 2 ಗಂಟೆಗೆ ಇಲ್ಲಿರಬೇಕು. 2 ಅವರ್ ಮುಂಚೆ ಇರಬೇಕಲ್ವಾ. ನಾವು ಹಾಗಾದರೆ ಮನೆ 1 ಗಂಟೆಗೆ ಬಿಡಬೇಕು. ಅಷ್ಟೊತ್ತಿನಲ್ಲಿ ನಾವು ಬರೀ ಲೇಡೀಸ್ ಬರೋಕ್ಕಾಗಲ್ಲ ಅಂತ ನಾವು ಬೇಗನೆ ಏರ್ಪೋರ್ಟಿಗೆ ಬಂದಿದ್ದು. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಏರ್ಪೋರ್ಟಲ್ಲೇ ಇದ್ದೋ, ಎಲ್ಲ ಚೆಕ್ಕಿನ್ ಎಲ್ಲ ಆಯಿತು, ಫ್ಲೈಟ್ ಒಳಗಡೆ ಬಂದಿದ್ದೀವಿ. ನಾವಿವತ್ತು ಟ್ರಾವೆಲ್ ಮಾಡ್ತಾ ಇರೋ ಜಾಗ ಯಾವುದು ಅಂದರೆ ಡಾರ್ಜಿಲಿಂಗಿಗೆ ಬಂದಿದ್ದೀವಿ. ನಾವು ಪ್ಯಾಕೇಜಲ್ಲಿ ಬಂದಿದ್ದು. ನಾವು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಕಾರವರು ಬಂದಿದ್ದರು. ನಾವು ಬಂದು ಇಲ್ಲಿ ಫೋನ್ ಮಾಡಿದ ತಕ್ಷಣ ನಮ್ಮ ಪಿಕಪ್ ಮಾಡಿ ನಮ್ಮನ್ನು ರೂಮಿಗೆ ಕರ್ಕೊಂಡು ಬಂದರು. ಆದರೆ ತುಂಬ ಲೇಟ್ ಆಗುತ್ತೆ. ನಾವು ಏರ್ಪೋರ್ಟಿಂದ ಡಾರ್ಜಿಲಿಂಗಿಗೆ ಬರೋಕ್ಕೇ 7 ಅವರ್ಸ್ ಆಗುತ್ತೆ. 6 ಅವರ್ಸ್ ಅಂತೂ ಮಿನಿಮಮ್ ಬೇಕೇ ಬೇಕು. ಕಮ್ಮಿನೇ ಇರೋದು, ಆದರೆ ಘಾಟ್ ಸೆಕ್ಷನ್ನು ಆಫ್ ರೋಡ್ ಇರೋದ್ರಿಂದ ಲೇಟು. ನಾವು ಸಂಜೆ ಆಯಿತು, ಫ್ರೆಶ್ ಅಪ್ ಆಗಿ ಎಲ್ಲರೂ ಇಲ್ಲಿ ಮಾಲ್ ರೋಡಿಗೆ ಬಂದಿದ್ದೀವಿ. ಮಾಲ್ ರೋಡ್ ನಮ್ಮ ಹೋಟ್ಲಿಗೆ ಹತ್ತಿರನೇ ಇದ್ದಿದ್ದರಿಂದ ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಮಾಲ್ ರೋಡ್ ಅಂದರೆ ನಮಗೆ ಚಿಕ್ಕಪೇಟೆ ಮಾರ್ಕೆಟೆಲ್ಲ ಇದೆಯಲ್ಲ, ಸೇಮ್ ಅದೇ ಥರ ಇಲ್ಲಿ ಮಾಲ್ ರೋಡ್ ಅಂದರೆ. ಇಲ್ಲಿ ಏನಂದರೆ ಸ್ವೆಟರ್ಸು, ಶಾಲು ಇದೇ ಫೇಮಸ್ ಇಲ್ಲಿ ಉಲ್ಲಂದು. ಮತ್ತು ಡಾರ್ಜಿಲಿಂಗಲ್ಲಿ ಟೀ ತುಂಬ ಫೇಮಸ್ ಅಲ್ವಾ. ನೋಡಿರಿ, ಇಲ್ಲಿ ಒಂದು ದೊಡ್ಡ ಟೀ ಅಂಗಡಿ ಇದೆ. ಎಲ್ಲ ಥರದ್ದು ಟೀ ಪುಡಿ ಸಿಗುತ್ತೆ ಇಲ್ಲಿ. ಮಸಾಲ ಟೀ, ಜಿಂಜರ್ ಟೀ, ಲೆಮನ್ ಟೀ, ಈ ಥರ ಎಲ್ಲ ಇದೆ. ಮತ್ತು ನಾವು ಬೆಳಗ್ಗೆ ಇದ್ದರೆ ಇಲ್ಲಿ ನಮ್ಮ ರೂಮ್ ಹತ್ರನೇ ಸನ್ಸೆಟ್ ಕಾಣಿಸ್ತಾ ಇತ್ತು. ಸನ್ರೈಸ್ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿತ್ತಂದರೆ ಮೋಡ ನಮ್ಮ ಕೈಗೆ ಸಿಕ್ಬಿಟ್ಟಿದೆಯೇನೋ ಅನ್ನೋಷ್ಟು ಚೆನ್ನಾಗಿತ್ತು. ಅಷ್ಟು ವ್ಯೂ ಅಷ್ಟು ಚೆನ್ನಾಗಿತ್ತು. ನಾವು ಸನ್ಸೆಟ್ ನೋಡೋಕ್ಕೆ ಬೇರೆ ಕಡೆ ಹೋಗಬೇಕಾಗಿತ್ತು. ಬೆಳಗ್ಗೆ 3 ಗಂಟೆಗೆ ಯಾರೂ ಎದ್ದೇಳಲಿಲ್ಲ. ಸರಿ, ನಮಗೇನು ತೋರಿಸಿದ್ರಂದರೆ ಡಾರ್ಜಿಲಿಂಗಲ್ಲಿ ನೋಡಿ, ಇಲ್ಲೊಂದು ಪಗೋಡ ಅಂತ ಒಂದು ಬುದ್ಧಂದು ದೇವಸ್ಥಾನ ಇದೆ, ಅದನ್ನು ತೋರಿಸಿದ್ರು. ಮತ್ತು ಅಲ್ಲಿಂದ ನಮಗೆ ಟೀ ಗಾರ್ಡನ್ಗೆ ಕರ್ಕೊಂಡು ಹೋದರು. ಈ ಪಗೋಡ, ಟೀ ಗಾರ್ಡನ್ ಒಂದು ದಿವಸದಲ್ಲಿ ತೋರಿಸೋದು ಅಂದರೆ ಪಗೋಡ, ಟೀ ಗಾರ್ಡನ್ನು ಮತ್ತು ಇಲ್ಲೊಂದು ಪಾರ್ಕ್ ಇದೆ, ತೋರಿಸ್ತಾರೆ. ನೋಡಿರಿ, ಇಲ್ಲಿ ರೈಲ್ವೆ ಹಳಿ ಇದೆ. ಇದು ಬ್ರಿಟಿಷರ್ ಕಾಲದಲ್ಲಿ ಅವರು ಮಾಡಿದ್ದಂತೆ. ಇದು ಬೆಟ್ಟದ ಮೇಲೆ ಇರೋದ್ರಿಂದ ಡಾರ್ಜಿಲಿಂಗು ಬೆಟ್ಟದ ಮೇಲಕ್ಕೆ ಕೆಳಕ್ಕೆ ಟ್ರೈನಲ್ಲಿ ಅಂತ ಓಡಾಡ್ತಾ ಇದ್ದಿದ್ದು. ನಾವು ಟೀ ಗಾರ್ಡನ್ನಲ್ಲಿ ಈ ಥರ ಎಲ್ಲರೂ ಡ್ರೆಸ್ ಹಾಕ್ಕೊಂಡು ಫೋಟೋಸ್ ಎಲ್ಲ ತಗೊಂಡು, ಮತ್ತು ಇಲ್ಲಿ ಮತ್ತೊಂದು ಬುದ್ಧಂದು ಟೆಂಪಲ್ ಕರ್ಕೊಬಂದರು. ಚಿಕ್ಕದಾಗಿ ಒಂದು ಬುದ್ಧನ ಟೆಂಪಲ್ಲು. ಈ 3 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ತುಂಬ ಫಾಗ್ ಆಗೋಯಿತು. ಡಾರ್ಜಿಲಿಂಗ್ ಅಂದರೆ ತುಂಬ ತಂಪಾದ ಪ್ರದೇಶ ಅಲ್ವಾ. ತುಂಬ ಅಂದರೆ ತುಂಬ, ನಮಗೆ ಈ ಚಳಿ ತಡೆಯೋಕ್ಕಾಗೋದಿಲ್ಲ, ಅಷ್ಟು ಫಾಗ್ ಆಯಿತು. ಆದರೂ ಎಲ್ಲ ನೋಡ್ಕೊಂಡು ಬಂದು, ಇಲ್ಲಿ ಪಕ್ಕದಲ್ಲೇ ಪಾರ್ಕ್ ಇರೋದು, ಈ ಪಗೋಡ ಪಕ್ಕದಲ್ಲೇ. ಇಲ್ಲಿ ಏನಂದರೆ ನೋಡಿರಿ, ಇಲ್ಲೊಂದು ಕಂಬ ಇದೆಯಲ್ಲ, ಇದೇ ಇಲ್ಲಿ ಮೇಯ್ನು. ಇಲ್ಲಿ 51 ಜನ ಯೋಧರು ಹುತಾತ್ಮರ ಆಗಿರೋದು ಇಲ್ಲೆಲ್ಲೋ ಇದೆಯಂತೆ, ಆದರೆ ನಮಗೆ ಗೊತ್ತಿಲ್ಲ. ಇಲ್ಲಿ ನೋಡಿರಿ, ಇಲ್ಲಿ 1,500 ಕೊಟ್ಟು ಈ ಟ್ರೈನಲ್ಲಿ ಹತ್ಕೊಂಡ್ರೆ, ಇವಾಗ ಒಂದು ಟ್ರೈನ್ ಬರುತ್ತೆ ನೋಡಿ. ಈ ಥರ ಟ್ರೈನ್ಗಳು ಬರ್ತಾನೆ ಇರುತ್ತೆ ಇಲ್ಲಿ. 1,500 ಕೊಟ್ಟು ಹತ್ಕೊಂಡ್ರೆ ಡಾರ್ಜಿಲಿಂಗ್ ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ರೌಂಡು ಕರ್ಕೊಂಡು ಬರ್ತಾರೆ ಈ ಟ್ರೈನಲ್ಲಿ. ಅದಕ್ಕೆ 1,500 ಅಂತೆ. ನಮಗೆ ನಾವು ಪ್ಯಾಕೇಜ್ ಮಾಡಿರೋದ್ರಿಂದ ಕಾರವರೇ ಎಲ್ಲ ಕಡೆ ನಮ್ಮನ್ನು ಕರ್ಕೊಂಡೋಗಿ ತೋರಿಸ್ಕೊಂಬರ್ತಾಯಿದ್ರು. ಆದರೆ ನಮಗೊಂದು 3 ಪ್ಲೇಸೇ ತೋರಿಸಿದ್ದು, ಆದರೂ ಚೆನ್ನಾಗಿತ್ತು. ತುಂಬ ತಂಪಾದ ಪ್ರದೇಶ, ಒಳ್ಳೆ ಪ್ರಕೃತಿ ನಡುವೆ ಇರೋ ಈ ಡಾರ್ಜಿಲಿಂಗು ತುಂಬಾ ಚೆನ್ನಾಗಿತ್ತು ನಮಗೆ. ಇಲ್ಲಿ ಮೇನ್ ಎಂದರೆ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಹುಡುಗಿರು ಎಷ್ಟು ಚೆನ್ನಾಗಿರ್ತಾರಂದರೆ ಅಷ್ಟು ತುಂಬ ಚೆನ್ನಾಗಿರ್ತಾರೆ. ನಮಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಹುಡುಗಿರೇ ತುಂಬ ಹಾರ್ಡ್ ವರ್ಕರು. ಪ್ರತಿಯೊಂದು ಅಂಗಡಿಲೂ ಹುಡುಗಿರೇ ಇರ್ತಾರೆ. ಪೊಲೀಸ್ ಕೂಡ ಹುಡುಗಿರೇ, ಟ್ರಾಫಿಕ್ ಪೊಲೀಸು ಮತ್ತು ಇನ್ಸ್ಪೆಕ್ಟರ್ ಕೂಡ ಹುಡುಗಿರೇ. ಎಷ್ಟು ಚೆನ್ನಾಗಿ ಬುಲೆಟ್ ಓಡಿಸ್ಕೊಂಡು ಅವರು ಇರೋ ಕಲ್ಲರ್ಗೆ ಅವ್ರನ್ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ತೋರಿಸ್ಕೊಂಡು ನಮ್ಮನ್ನು ಮತ್ತೆ ಏರ್ಪೋರ್ಟಿಗೆ ಕರ್ಕೊಂಡು ಬಂದು ಒಂದೇ ದಿವಸ ತೋರಿಸಿದ್ದು ನಮಗೆ. ನಮ್ಮ ಪ್ಯಾಕೇಜ್ ಇದ್ದಿದ್ದಷ್ಟೇ. ನಮ್ಮನ್ನು ಮತ್ತೆ ನಮಗೆ ಕರ್ಕೊಂಡು ಬಂದು ಬಾಗ್ದೋರ ಏರ್ಪೋರ್ಟಲ್ಲಿ ಬಿಟ್ಟರು.
ನಾವು ಬಾಗ್ದೋರ ಡಾರ್ಜಿಲಿಂಗ್ ಹೋಗ್ಬೇಕಂದ್ರೆ ಬಾಗ್ದೋರ ಏರ್ಪೋರ್ಟೇ ನಮಗೆ ಅಲ್ಲಿ ಹೋಗೋದು ಅಲ್ಲೇ, ಬರೋದು ಅಲ್ಲೇ ಇರೋದು. ಮತ್ತು ನಾವು ಎಲ್ಲ ಇಲ್ಲಿ ಚೆಕ್ಕಿಂಗ್ನ ಆದ್ವಿ. ನಮಗೆ ಸ್ವಲ್ಪ ಲೇಟು ಫ್ಲೈಟು, ಆದರೆ ಅವತ್ತು ಅಮಿತ್ ಶಾ ಅವ್ರು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ನಮ್ಮನ್ನು ಪಿಕಪ್ ಮಾಡಿ, ರೋಡೆಲ್ಲ ಬ್ಲಾಕ್ ಆಗುತ್ತೆ ಅಂತ ಕರ್ಕೊಂಡು ಬಂದು ಬಿಟ್ಬಿಟ್ರು. ನಾವಿಲ್ಲೇ ಏರ್ಪೋರ್ಟ್ ಒಳಗಡೆನೇ ಇದ್ದು. ಡಾರ್ಜಿಲಿಂಗ್ ಒಳಗಡೆ ಎಷ್ಟು ತಂಪಿತ್ತೋ ಮೇಲ್ಗಡೆ, ಇಲ್ಲಿ ಕೆಳಗಡೆ ಬಾಗ್ದೋರದಲ್ಲಿ ಅಷ್ಟೇ ಬಿಸಿಲು, ಅಷ್ಟೇ ಸೆಕೆ. ನಾವಿಲ್ಲೇ ಫ್ಲೈಟು ಏರ್ಪೋರ್ಟ್ ಒಳಗಡೆ ಲ್ಯಾಂಡ್ ಆಗೋದು ಎಲ್ಲ ನೋಡಿಕೊಂಡು ಕೂತ್ಕೊಂಡಿದ್ವಿ. 2 ಅವರ್ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ತುಂಬ ನಮ್ಮ ಜರ್ನಿ ತುಂಬ ಚೆನ್ನಾಗಾಯಿತು. ನಾವು ಸಿಕ್ಕಿಮು ಡಾರ್ಜಿಲಿಂಗ್ 2 ಊರು ಟ್ರಾವೆಲಿಂಗ್ ಮಾಡಿದ್ದು. ನಾನು ವೀಡಿಯೋ ಮಾಡಿರೋದು ಡಾರ್ಜಿಲಿಂಗ್ದು, ಸಿಕ್ಕಿಮ್ದಿನ ವೀಡಿಯೋ ಮಾಡಿಲ್ಲ, ಅದು ಮಾಡಾಕ್ತೀನಿ. ಅಂತೂ ನಮ್ಮ ಪ್ರಯಾಣ ತುಂಬ ಚೆನ್ನಾಗಿತ್ತು. ನಮ್ಮ ಪ್ಯಾಕೇಜು ತುಂಬ ಚೆನ್ನಾಗಿರೋ ಕಡೆ ನಾವು ಪ್ಯಾಕೇಜ್ ತೊಗೊಂಡಿದ್ದ, ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ಟ್ರಾವೆಲಿಂಗು, ನಮಗೆ ಯಾವುದಕ್ಕೂ ಹೋಟ್ಲು ಆಗಲಿ ಕಾರವರಾಗಲಿ ಎಲ್ಲ ನಮಗೆ ಒಳ್ಳೆ ಸರ್ವಿಸ್ ಕೊಟ್ಟರು. ನಮಗೆ ಏನೂ ತೊಂದರೆ ಆಗಲಿಲ್ಲ. ನಾವೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ವಾಪಸ್ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.